ಆಗ ದೇವಜನರಾದ ನಾವು ಬಹಳ ಎಚ್ಚರಿಕೆ ಪಡುವವರಾಗಿರಬೇಕು. ಯಾಕೆಂದ್ರೆ ಅಂತ್ಯಕಾಲದಲ್ಲಿ ಅದ್ಭುತಗಳನ್ನ ಯಾರು ಮಾಡ್ತಾರೆ ಎಂದಾಗಿದೆ ವಾಕ್ಯ ಅಂತಂದ್ರೆ ಸೈತಾನನು, ಅಂತ್ಯಕ್ರಿಸ್ತನು, ಸುಳ್ಳು ಪ್ರವಾದಿ, ಇವರು ಕೂಡ ಅದ್ಭುತಗಳನ್ನ ಮಾಡುವವರಾಗಿದ್ದಾರೆ. ಹಾಲೆಲೂಯಾ. ಆದ್ದರಿಂದ ನಾವು ದೇವಜನರಾದ ನಾವು ಅದ್ಭುತಗಳನ್ನ ನೋಡಿ ದೇವರನ್ನ ನಂಬಾರ್ದು. ನಮ್ಮ ದೇವರ ಆತ್ಮ ಸ್ವರೂಪನಾದ ದೇವರು, ಆತನು ನಮ್ಮ ಸಂಘ ಇದ್ದಾನೆ ಎಂಬುದಾಗಿ ನಾವೆಲ್ಲ ನಂಬ್ತೇವೋ ಆಗ ನಮ್ಮ ದೇವರು ನಮ್ಮ ಸಂಘ ಇದ್ದು ನಮ್ಮ ಸಂಘ ಆತ ಮಾತನಾಡುತ್ತಾ ನಮಗೆ ತಿಳಿಯಕೊಡ್ತಾ ಹೋಗ್ತಾನೆ. ಹಾಲೆಲೂಯಾ. ಯಾಕೆಂದ್ರೆ ಮುಂದೆ ಏನ್ ನಡೀಬೇಕು ಅವ್ರ ಕೂತಾಗಿ ನನ್ನನ್ನು ಕೇಳಿ ನಾನು ನಿಮಗೆ ತಿಳಿಯಕೊಡಿಸ್ತೇನೆ ಎಂಬುದಾಗಿ ಹೇಳ್ತಾನೆ. ಈಗ ಲೋಕದವ್ರು ನ್ಯೂಸ್ ಅಲ್ಲಿ ಎಲ್ಲಾದ್ರೂ ಮುಂದೆ ಇದ್ದ ನಡೀತೈತೆ, ಹಂಗ್ ನಡೀತೈತೆ, ಹಿಂಗ್ ನಡೀತೈತೆ ಅಂದ್ರೆ ಎಷ್ಟು ಜನ ಇಂಟ್ರೆಸ್ಟ್ ಆಗಿ ಅದನ್ನ ನೋಡ್ತಾರೆ, ಕೇಳ್ತಾರೆ. ಆದ್ರೆ ದೇವ ವಾಕ್ಯ ಅದಕ್ಕಿಂತಲೂ ಎಷ್ಟು ಅಡ್ವಾನ್ಸ್ ಆಗಿ ಮುಂದೆ ಇದೆ ಅಂದ್ರೆ, ಯಾಕಂದ್ರೆ ಯೇಸು ಹೇಳಿದ್ರು ಈ ವಾಕ್ಯ ಎಷ್ಟು ಸಾವಿರ ವರ್ಷದಿಂದ ಅಂದ್ರೆ 2000 ವರ್ಷದಿಂದ, ಆದ್ರೆ ನೆರವೇರ್ತಾ ಇರೋದು ಈಗ ನಮ್ಮ ಕಾಲದಲ್ಲಿ ಎಲ್ಲ ನೆರವೇರ್ತಾ ಇದೆ. ಹಾಲೆಲೂಯಾ. ಯಾಕಂದ್ರೆ ಯೇಸು ಕಾಲದಲ್ಲಿ ಅನೇಕರು ಯಾರು ಬಂದಿರಲಿಲ್ಲ, ಯೇಸು ಎಂಬುದಾಗಿ ಹೇಳ್ಕೊಳ್ಳೋರು. ಆದ್ರೆ ಈಗ ನಮ್ಮ ಕಾಲದಲ್ಲಿ ದೇವರ ವಾಕ್ಯ ನೆರವೇರೋ ಟೈಮಲ್ಲಿ ನಾವಿದ್ದೇವೆ. ನಾವೇ ಎಷ್ಟೋ ಪುಣ್ಯವಂತರು ಈಗ. ಹಾಲೆಲೂಯಾ. ಯಾಕಂದ್ರೆ ನಮ್ಮ ಹಿಂದೆ ಇದ್ದ ತಲೆಮಾರಿನಲ್ಲಿ ನಮ್ಮ ತಾತ ಮುತ್ತಾತರ ಕಾಲದಲ್ಲಿ ಇವೆಲ್ಲ ವಾಕ್ಯ ನೆರವೇರಲಿಲ್ಲ, ಆದ್ರೆ ನಮ್ಮ ಕಾಲದಲ್ಲಿ ನೆರವೇರ್ತಾ ಇದೆ. ಅಂದ್ರೆ ಇದು ನಮಗೆ ಸೂಚನೆ ಆಗಿದೆ. ಯೇಸು ಇಗೋ ನಾನು ಬೇಗನೆ ಬರ್ತಾ ಇದ್ದೀನಿ ಎಂಬುದಾಗಿ. ಹಾಲೆಲೂಯಾ. ಆತನ ಬರೋದಕ್ಕಾಗಿ ಸಿದ್ಧವಾದ ಮೊದಲಿಗೆ ನಾವು ಸಿದ್ಧರಾಗಿರ್ಬೇಕು. ಯಾಕಂದ್ರೆ ಸಿದ್ಧ ಆದವರು ಮಾತ್ರ ಎತ್ತಲ್ಪಡ್ತೀರಾ, ಸಿದ್ಧ ಆಗದೇ ಇರುವ ಮೊದಲಿಗೆ ಬಿಡಲ್ಪಡ್ತೀರಾ ಎಂಬ ದೇವರ ವಾಕ್ಯ ಉಂಟು. ಆದ್ರಿಂದ ದೇವರು ಹೇಳ್ತಾ ಇದ್ದಾನೆ ಇಲ್ಲಿ, ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳಿ ಆತನ ಎಚ್ಚರಪಡಿಸ್ತಾ, ನನ್ನ ಹೆಸರಿನಲ್ಲಿ ಅನೇಕರು ಸುಳ್ಳು ಯೇಸು ಎಂಬುದಾಗಿ ಹೇಳ್ಕೊಂಡು ಬರುವವರು ಈ ಭೂಮಿಯಲ್ಲಿ ಬರ್ತಾರೆ. ಇದು ಏನು ಸೂಚನೆ ಅಂದ್ರೆ ರಹಸ್ಯ ಬರೋಣ ಸೂಚನೆ ಆಗಿದೆ.